ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಈಗ ಆಲ್ರೆಡಿ ಶನಿ ಕಾಟ ಯಾರ್ಯಾರಿಗಿದೆ? ಮೇಷರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ, ಮೀನರಾಶಿಯವರಿಗೆ ಶನಿ ಕಾಟ ನಡೀತಿದೆ. ಶನಿ ಮಹಾತ್ಮ ಈ ಕಾಟಕ್ಕೆ ಒಳಗಾದಂಥವ್ರಿಗೆ ಯಾವ ಜಾತಕದಲ್ಲಿ ಗ್ರಹಗಳು ಶನಿಯ ಪರಿಣಾಮವಾಗಿ ದುಸ್ಥಾನದಲ್ಲಿದ್ದಾವೋ ಮತ್ತು ಶನಿಯ ಅಂತರ್ಭುಕ್ತಿ ನಡೀತಿದೆಯೋ, ಶನಿಯ ದಶಭುಕ್ತಿ ನಡೀತಿದೆಯೋ, ಶನಿ ಅಂತಕ್ಕಂಥದ್ದು ಇಲ್ಲ ಬಾಧಕ ಸ್ಥಾನದಲ್ಲಿದೆಯೋ, ಶನಿ ಮಹಾತ್ಮ ಅಂತಕ್ಕಂಥದ್ದು ದುಸ್ಥಾನದಲ್ಲಿದೆಯೋ, ಶನಿ ಮಾರಕ ಗ್ರಹಗಳ ಜೊತೆಲೆ ಸಮ್ಮಿಲನ ಆಗಿದೆಯೋ, ಶನಿ ಮಹಾತ್ಮ ದುಷ್ಟ ಗ್ರಹಗಳ ಜೊತೆಲಿ ಸಮ್ಮಿಲನ ಆಗಿ ದುಸ್ಥಾನದಲ್ಲಿ ಬಂದು ಸೇರಿಕೊಂಡು ನೀಚ ಸ್ಥಾನದಲ್ಲಿ ಅಥವಾ ಪಾಪಗ್ರಹದ ಯುತನಾಗಿದ್ದಾನೋ, ಇಲ್ಲ ಸ್ತಂಭಿ ಆಗಿದಾನೋ, ಮಾಂದಿ ಆಗಿದಾನೋ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಶನಿಯ ಪರಿಣಾಮಗಳು ಅಂತಕ್ಕಂಥದ್ದು ಈ ರಾಶಿಗೆ ಅನುಗುಣವಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಯಾರಿಗೆ ಈ ಶನಿ ಮಹಾತ್ಮ ನೀಚನಾಗಿ ದುಸ್ಥಾನದಲ್ಲಿ ಶನಿಯ ಅಡ್ಡ ಪರಿಣಾಮಗಳನ್ನು ತೊಂದರೆ ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರ, ಈ ರಾಶಿಯವರಿಗೆ ಮಾತ್ರ ಜನ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿಕೊಂಡಾಗ ಆ ಜಾತಕದಲ್ಲಿ ಯಾರಿಗೆ ಶನಿ ತನ್ನ ದುಸ್ಥಾನದಲ್ಲಿ ಶನಿ ದುರ್ಬಲನಾಗಿರ್ತಾನೋ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ. ಅದಕ್ಕೆ ಪರಿಹಾರೋಪಾಯ ಮಾರ್ಗ ಮಾಡ್ಕೋಬೇಕಂದ್ರೆ, ಒಂದು ಕಬ್ಬಿಣ ಆ ತಾಮ್ರದ ಪಾತ್ರೆಯಲ್ಲಿ ನೀವು ಎಳ್ಳೆಣ್ಣೆನ ಹಾಕಿ ಶನಿ ಮಹಾತ್ಮನ ವಿಗ್ರಹನ ಇಟ್ಬಿಟ್ಟು ಪೂಜಿಸಿ, ನಿಮ್ಮ ಮುಖದ ಬಿಂಬನ ತಗೊಂಡೋಗಿ ದೃಷ್ಟಿಯನ್ನು ನೋಡ್ಬಿಟ್ಟು ಶನಿ ಮಹಾತ್ಮನಿಗೆ ಆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ತಿಲದಾನ ಕೊಟ್ಟು ಅದೇ ದೇವಸ್ಥಾನದಲ್ಲಿ ಎಣ್ಣೆ ಮತ್ತು ಶನಿ ಮಹಾತ್ಮನ ವಿಗ್ರಹನ ದಾನ ಮಾಡ್ತಾ ಹೋಗಿ. ಒಂದು. ಎರಡನೇ ಪ್ರಕ್ರಿಯೆಯಲ್ಲಿ ಶನಿ ಮಹಾತ್ಮನಿಗೆ ಪ್ರೀತ್ಯರ್ಥನಾಗಿ ನಿತ್ಯ ಪ್ರಾತಃ ಕಾಲದಲ್ಲಿ ಆ ಶ್ರೀ ಶನಿ ಸ್ತೋತ್ರ, ನಮಸ್ತೆ ಕೋಣ ಸಂಸಾಯ ಪಿಂಗಲಾಯ ನಮಸ್ತೆ, ನಮಸ್ತೆ ಬಬ್ರು ಉರುಹಾಯ ಕೃಷ್ಣಾಯ ಚ ನಮಸ್ತೆ, ನಮಸ್ತೆ ಶಾಂತಕಾಯ ನಮಸ್ತೆ ಅಂತ ಬರುತ್ತೆ. ಶ್ರೀ ಶನಿ ಸ್ತೋತ್ರನ ಓದಬೇಕು. ಮತ್ತು ವಜ್ರ ಪಂಜರ ಕವಚ ಸ್ತೋತ್ರ ಅಂತ ಬರುತ್ತೆ, ಓದಬೇಕು. ಮತ್ತು ನಿತ್ಯ ಹನುಮಾನ್ ಚಾಲಿಸ್ನ ನೀವು ಓದೋದ್ರಿಂದ ಶನಿಯ ತನ್ನ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಹನುಮಂತನಿಗೂ ಸಹ ವಿಶೇಷ ವರದಾನವಾಗಿ ತನ್ನ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅದಕ್ಕೆ ಹನುಮಂತನಿಗೆ ವರದಾನವಾಗಿರೋದ್ರೆ ಶನಿಯ ಮಹಾತ್ಮದಿಂದ ಒಳಗಾದಂಥವ್ರಿಗೂ ಶನಿ ಮಹಾತ್ಮ ಮತ್ತು ಅಯ್ಯಪ್ಪ ಸ್ವಾಮಿಗೂ ವಿಶೇಷವಾಗಿ ವರದಾನ ಇರುತ್ತೆ. ಹನುಮಂತನಿಂದ ವರದಾನವೇ ಪಡ್ಕೋಬೇಕಂದ್ರೆ ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ದಿನ ಬೆಳಗ್ಗೆ ಆರ್ ಸಂಜೆ 2 ಟೈಮಿಂಗ್ಸಲ್ಲಿ ಹಚ್ಚಕ್ಕೆ ಅರ್ಹತೆ ಇದೆ. ಸೂರ್ಯ ಉದಯಿಸಿದ 2 ಮುಹೂರ್ತದೊಳಗಾಗಿ, ಅಂದರೆ 48 ನಿಮಿಷಗಳ ಕಾಲ ಬೆಳಗ್ಗೆ, ಅಂದರೆ 1:15 ಗಂಟೆ ಅಥವಾ 1:45 ಗಂಟೆ, ನೀವು ಅಷ್ಟರೊಳಗಾಗಿ ಸೂರ್ಯ ಉದಯಿಸಿದಿಂದ ಆ ಸಮಯದೊಳಗಾಗಿ ಕಪ್ಪು ಕಾಟನ್ ಬಟ್ಟೆಗೆ ಕರಿ ಎಳ್ಳನ್ನು ಹಾಕಿ ಕರೆ ನೂಲಲ್ಲಿ ಗಂಟು ಕಟ್ಟಿ ಕೊಬ್ಬರಿ ಎಣ್ಣೆ ಹಾಕಿ ನೆನೆಸಿ ವಾರ 7 ಗಂಟೆ ಹಚ್ಚುತ್ತಾ ಹೋಗಬೇಕು. ಎಲ್ಲ ಪ್ರಾತಃ ಕಾಲದಲ್ಲಿ ಹಚ್ಚುತ್ತಾ ಹೋಗಬೇಕು. ಆ ಪ್ರಾತಃ ಕಾಲದ ಹಚ್ಚಿ ಶನಿ ಮಹಾತ್ಮನ ಪ್ರಾರ್ಥನೆ ಮಾಡಬೇಕು. ಇಲ್ಲ ಶನಿ ಮಹಾತ್ಮನ ಶ್ರೀ ಶನಿ ಸ್ತೋತ್ರ ನಮಗೆ ಗೊತ್ತಿಲ್ಲ ಅಂದರೆ ನೀಲಾಂಜನ ಸಮಾವಾಸ ರವಿಪುತ್ರ ಮೇಮಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಮ್ ನಮೇ ಶನಿಶ್ಚರಂ, ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡಿ. ಆಗಲಿಲ್ಲರೆ ಶನಿ ಬೀಜಾಕ್ಷರಿ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ, ಇದನ್ನು 108 ಸರಿ ಪಶ್ಚಿಮಾಭಿಮುಖವಾಗಿ ಕುಳಿತು ಜಪ ಮಾಡಿ ಸಾಕು. ಶನಿ ಮಹಾತ್ಮ ಪ್ರೀತ್ಯರ್ಥನಾಗ್ತಾ ಹೋಗುತ್ತೆ. ಆದಷ್ಟು ಧರ್ಮದ ಕಾರ್ಯಗಳನ್ನು ಮಾಡ್ತಾ ಹೋಗಿ ಶನಿ ಮಹಾತ್ಮ ಪ್ರೀತ್ಯರ್ಥನಾಗಿ, ಆದಷ್ಟು ಸೇವಾ ವಲಯ, ಹಿರಿಯರನ್ನು ಗೌರವಿಸೋದು, ಸತ್ಕರಿಸೋದು ಮತ್ತು ವೃದ್ಧರನ್ನು ಆಶ್ರಯಿಸೋದು, ದಾನ ಮಾಡ್ತಕ್ಕಂಥದ್ದು, ಅದರಲ್ಲೂ ವೃದ್ಧರಿಗೆ ಅನಾಥರಿಗೆ ಒದಿಕೆಯನ್ನು ದಾನ ಮಾಡೋದ್ರಿಂದ ಶನಿ ಪ್ರೀತ್ಯರ್ಥನಾಗ್ತಾ ಹೋಗ್ತಾನೆ. ಹನುಮಂತನ ದೇವಸ್ಥಾನದಲ್ಲಿ ನೀವು ದರ್ಶನ ಮಾಡಿದ್ರೆ ಹನುಮಂತನಿಗೆ ಒಂದು ವಿಶೇಷ ಹನುಮಾನ್ ಚಾಲೀಸನ ಓದಿ ದಕ್ಷಿಣಾಭಿಮುಖವಾಗಿ ಕುಳಿತು ಹನುಮಾನ್ ಚಾಲೀಸ್ನ ಓದಿ ಶನಿಯ ಪ್ರಭಾವ, ಶನಿಯ ಅಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ. ಅಯ್ಯಪ್ಪನ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋದರೆ ತುಪ್ಪದ ಅಭಿಷೇಕ ಮಾಡಿಸಿ ಕಪ್ಪು ಕಾಟನ್ ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಒಂದು ಕಬ್ಬಿಣದ ಚೂರನ್ನ ಇಟ್ಟು ದಾನ ಕೊಡ್ತಾ ಬನ್ನಿ. ಈ ಪ್ರಕ್ರಿಯೆಯಲ್ಲಿ ಯಾವ ಪ್ರಕ್ರಿಯೆ ಮಾಡಿದ್ರು ಶನಿ ಮಹಾತ್ಮನಿಂದ ಯಾರ್ಯಾರಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದೀರೋ, ಶನಿಯ ಸಮಸ್ಯೆಗೆ ಒಳಗಾಗಿರ್ತಾರೋ ಈ ಪ್ರಕ್ರಿಯೆಯನ್ನು ಫಾಲೋಅಪ್ ಮಾಡಿ. ಎಲ್ಲರಿಗೂ ಶನಿ ಕಾಟ ಅಂತಕ್ಕಂಥದ್ದು ಅಡ್ಡ ಪರಿಣಾಮ ಬರಲ್ಲ. ಯಾವ ಗ್ರಹ ಯಾವ ಇಂಡಿಕೇಟಿವ್ ಪ್ರಕಾರ ದುಸ್ಥಾನದಲ್ಲಿ ಯಾವ ಗ್ರಹ ಸಮಸ್ಯೆಗೆ ಒಳಗಾಗಿರುತ್ತೋ ಶನಿಯಿಂದ, ಅಂಥವರಿಗೆ ಮಾತ್ರ ಶನಿಯ ಪರಿಣಾಮಗಳು, ಶನಿಯ ಸಮಸ್ಯೆ ಅಂತಕ್ಕಂಥದ್ದು ಒಳಗಾಗುತ್ತೆ. ಈ ಪ್ರಕ್ರಿಯೆನ ಮಾಡಿಕೊಂಡು ಜಾತಕ ಪರಿಶೀಲನೆ ಮಾಡಿಸೋದು ಚೆಕ್ ಮಾಡಿಕೊಂಡು ಫಾಲೋಅಪ್ ಮಾಡಿ. ಧನ್ಯವಾದ.